whether the relation R in the set A 1, 2, 3, 4, 14 defined as R is equal to x comma y such that 3x minus y is equal to 0 is a reflexive, symmetric and transitive. ಡಿಟರ್ಮೈನ್ ಮಾಡ್ಕೊಳ್ಳಿ ಅಂತ, ಚೆಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇದು ಇನ್ನೊಂದು 2-3 ಸಲ ಕೇಳಿದ್ದಾರೆ ಈ ಕ್ವೆಶನ್ನು, ಮತ್ತೆ ರಿಪೀಟ್ ಆಗುತ್ತೆ. ಇದು ತುಂಬ ಈಸಿಯಾಗಿ ಸಾಲ್ವ್ ಮಾಡೋವಂಥದ್ದಕ್ಕೆ ಫಸ್ಟ್ ಲೆಟ್ ಮೀ ಟೇಕ್ ದಟ್ ಆರ್ ಸೆಟ್ ಆಫ್ ಕಲೆಕ್ಷನ್ ಆಫ್ ಆರ್ಡರ್ಡ್ ಪೇರ್ಸ್ such that 3x minus y is equal to 0, I can simply write that y is equal to 3x. ಎರಡು ಒಂದೇ, y is equal to 3x ಅಂದರೂ ಒಂದೇ, 3x minus y is equal to 0 ಅಂದರೂ ಒಂದೇ. Now what I do is, this is the simplest problem. You see that this is a rare problem where you can write down the ordered pairs very easily. So first element you take 1, whereas second element y should be 3 times. ಇಲ್ಲಿ x ಜಾಗದಲ್ಲಿ 1 ಹಾಕಿದ್ರೆ y ವ್ಯಾಲ್ಯೂ 3 ಆಗುತ್ತೆ, x ಜಾಗದಲ್ಲಿ 2 ಹಾಕಿದ್ರೆ y ವ್ಯಾಲ್ಯೂ 6, x ಜಾಗದಲ್ಲಿ 3 ಹಾಕಿದ್ರೆ 3 3 is 9, x ಜಾಗದಲ್ಲಿ 4 ಹಾಕಿದ್ರೆ 4 3 is 12, x ಜಾಗದಲ್ಲಿ 5 ಹಾಕಿದ್ರೆ 5 3 is 15, but 15 is not there in the set. So x comma y ರೇಂಜ್ ಇಲ್ಲ, ಸೊ ಆದ್ದರಿಂದ ನಾವು 5 15 ಬರೆಯೋದಕ್ಕೆ ಆಗಲ್ಲ. ನಾವು reflexive, let us try to, what do you mean by reflexive? On the defined, this is defined on the set of A ನಲ್ಲಿ ಡಿಫೈನ್ ಆಗಿದೆಯಲ್ವಾ, A ನಲ್ಲಿ 14 ಎಲಿಮೆಂಟ್ಸ್ ಇದೆ. ರಿಫ್ಲೆಕ್ಸಿವ್ ಕೇಳ್ತಾ ಇದ್ದಾರೆ. ರಿಫ್ಲೆಕ್ಸಿವ್ ಅಂದರೆ ಏನು? ವಾಟ್ ಯು ಮೀನ್ ಬೈ ರಿಫ್ಲೆಕ್ಸಿವ್? ರಿಫ್ಲೆಕ್ಸಿವ್ ಮೀನ್ಸ್ ಎವ್ರಿ ಎಲಿಮೆಂಟ್ ಇಸ್ ರಿಲೇಟೆಡ್ ಟು ಇಟ್ ಸೆಲ್ಫ್. ಸೊ ಡೆಫಿನೆಟ್ಲಿ ನೋ, 1, 1 does not belongs to R. R is not symmetric, so R is not reflexive. ರಿಫ್ಲೆಕ್ಸಿವ್ ಆಯಿತು. ನೆಕ್ಸ್ಟ್ 1, 3 ಇದೆ, ಕರೆಕ್ಟಾ? ಬಟ್ what about 3, 1? It's not there. Therefore R is not ಅಂತ ಬರೀಬೇಕು ನಾವಿಲ್ಲಿ, ನಾಟ್ ರಿಫ್ಲೆಕ್ಸಿವ್, ನಾಟ್ ಸಿಮಿಟ್ರಿಕ್ ಆಗ್ತಾ ಇಲ್ಲ. ನಮ್ಮಲ್ಲಿ ಆರಲ್ಲಿರೋದೇ 4 ಜೋಡಿ ನೋಡ್ಕೊಳ್ಳಿ. ಟ್ರಾನ್ಸಿಟಿವ್ ಟ್ರೈ ಮಾಡೋಣ. 1 ಇಂದ 3ಗೆ ಸಂಬಂಧ ಇದೆ. ಇಫ್ 1, 3 ಬಿಲಾಂಗ್ಸ್ ಟು, ನೆಕ್ಸ್ಟ್ 3, 9 is there. 3, 9 belongs to R. But 1 to 3 is there, 3 to 9 is there. What about 1 to 9? 1 to 9 does not belongs to R. Therefore R is not transitive. So very important example. This example is easy if you write down like this, rather than ಟೇಕಿಂಗ್ ಎಕ್ಸ್ ವೈ ಅಂತೆಲ್ಲ ಕನ್ಫ್ಯೂಸ್ ತೊಗೊಳ್ಳೋ ಬದಲು ನೀವು ಅದು ರಿಫ್ಲೆಕ್ಸಿವ್ ಅಲ್ಲ ಅಂತ ಹೇಳ್ತಾ ಇರೋದ್ರಿಂದ ಒಂದು ಕೌಂಟರ್ ಎಕ್ಸಾಂಪಲ್ ಕೊಟ್ಟರೆ ಸಾಕು. ನಾಟ್ ರಿಫ್ಲೆಕ್ಸಿವ್, ನಾಟ್ ಸಿಮಿಟ್ರಿಕ್, ನಾಟ್ ಟ್ರಾನ್ಸಿಟಿವ್. ಸೊ ಇಟ್ ಇಸ್ ನೈದರ್ ರಿಫ್ಲೆಕ್ಸಿವ್, ನಾರ್ ಸಿಮಿಟ್ರಿಕ್, ನಾರ್ ಟ್ರಾನ್ಸಿಟಿವ್, ನನ್ ಆಫ್ ದ 3. ಮೂರೂ ಆಗಲ್ಲ ಅದು. ನೆಕ್ಸ್ಟ್ ಕ್ವೆಶನ್. ಪ್ರೂವ್ ದಟ್ ದ ರಿಲೇಷನ್ ಆರ್ ಇನ್ ದ ಸೆಟ್ ಆಫ್ ಇಂಟಿಜರ್ಸ್ ಡಿಫೈನ್ಡ್ ಆನ್ ಆರ್ ಅವ್ರು ಹೇಳ್ತಾ ಇದ್ದಾರೆ ಪ್ರೂವ್ ಮಾಡಿ ಅಂತ. ಈಕ್ವಲೆನ್ಸ್ ರಿಲೇಷನ್ ಅಂತ ಪ್ರೂವ್ ಮಾಡಿ. ಜೂನ್ 2015 ಕೇಳಿರೋದು. ಎಕ್ಸ್ ಮೈನಸ್ ವೈ ಈಸ್ ಆ್ಯನ್ ಇಂಟೀಜರ್. ನೀವು ಒಂದು ಕ್ವೆಶನ್ನು ಪ್ರೂವ್ ಮಾಡೋದು ಕಲ್ತ್ಬಿಟ್ರೆ ಈಕ್ವಲೆನ್ಸ್ ರಿಲೇಷನ್ನು ಎಲ್ಲನೂ ಈಸಿ ಆಗುತ್ತೆ ಈ ಥರ ಜನರಲಾಗಿ ಪ್ರೂವ್ ಮಾಡೋದು. ವಾಟ್ ಈಸ್ ಎಕ್ಸ್ ಮೈನಸ್ ಎಕ್ಸ್? 0. 0 ಈಸ್ ಆನ್ ಇಂಟೀಜರ್ ಅಲ್ವಾ? 0 ಈಸ್ ಆನ್ ಇಂಟೀಜರ್. ಏನಂತ ಹೇಳ್ಬೋದಾಗಾದರೆ ಎಕ್ಸ್ ಬಿಲಾಂಗ್ಸ್ ಟು ಆರ್ ಫಾರ್ ಆಲ್ ಎಕ್ಸ್ ಬಿಲಾಂಗ್ ಟು ಡಿಫೈನ್ಡ್ ಆನ್ ದ ಸೆಟ್ ಆಫ್ ಇಂಟೀಜರ್ಸ್. ಇಂಟೀಜರ್ 0 ಇಲ್ಲಂದ ಎಲ್ಲದಕ್ಕೂ ನೀವು ಸಪ್ರಾಕ್ಟ್ ಮಾಡಿದಾಗ ಆ ನಂಬರ್, ಎವ್ರಿ ನಂಬರ್ ಸಪ್ರಾಕ್ಟೆಡ್ ಫ್ರಮ್ ಇಟ್ ಸೆಲ್ಫ್, ಎನಿ ನಂಬರ್ ಸಪ್ರಾಕ್ಟೆಡ್ ಫ್ರಮ್ ಇಟ್ ಸೆಲ್ಫ್ ಯು ಗೆಟ್ 0. ಆಬ್ವಿಯಸ್ಲಿ 0 ಇಸ್ ಎನ್ ಇಂಟೀಜರ್. ಸೊ ದೇರ್ ಫಾರ್ ಎವ್ರಿ ನಂಬರ್ ಇಸ್ ರಿಲೇಟೆಡ್ ಟು ಇಟ್ ಸೆಲ್ಫ್ ಬಿಲಾಂಗ್ಸ್ ಟು ಆರ್. ಆರ್ ಇಸ್ ರಿಫ್ಲೆಕ್ಸಿವ್. ಪ್ರೂವ್ ಮಾಡೋದು ನೋಡಿ, 3 ಸ್ಟೆಪ್ಸಲ್ಲಿ ನಾವು ಪ್ರೂವ್ ಮಾಡ್ಕೊಳ್ತೀವಿ. ಇದನ್ನು ಈಕ್ವೇಷನ್ 1 ಅಂತ ತೊಗೊಳ್ಳಿ. ಈಕ್ವೇಷನ್ 1. ಈಕ್ವೇಷನ್ 2, ಲೆಟ್ ನಾನು ಸಿಮಿಟ್ರಿಕ್ ಪ್ರೂವ್ ಮಾಡೋದಕ್ಕೆ ಎಕ್ಸ್ ವೈ ಬಿಲಾಂಗ್ಸ್ ಟು ಆರ್ ತೊಗೊಳ್ತೀನಿ. ಐ ಟೇಕ್ ದಟ್ ಎಕ್ಸ್ ವೈ ಬಿಲಾಂಗ್ಸ್ ಟು ಆರ್. ಐ ಹ್ಯಾವ್ ಟು ಎಸ್ಟಾಬ್ಲಿಷ್ ಎ ರಿಲೇಷನ್ ವೈ ಎಕ್ಸ್ ಆಲ್ಸೋ ಬಿಲಾಂಗ್ಸ್ ಟು ಆರ್ ಅಂತ ತೋರಿಸ್ಬೇಕು. ಎಕ್ಸ್ ಮೈನಸ್ ವೈ ಈಸ್ ಆ್ಯನ್ ಇಂಟೀಜರ್. ಯಾಕೆ ಇಂಟೀಜರ್? ನಾವು ಹೇಳ್ತಿದ್ದೀವಲ್ಲ ಎಕ್ಸ್ ವೈ ಆರಲ್ಲಿದೆ ಅಂತ ನಾವು ಹೇಳ್ತಾ ಇರುವಾಗ ಅದು ಸ್ಯಾಟಿಸ್ಫೈ ಆಗಬೇಕು. ಎಕ್ಸ್ ಮೈನಸ್ ವೈ ಇಸ್ ಅನ್ ಇಂಟೀಜರ್. ಇದನ್ನು ಸಚ್ ದಟ್ ಅಂತೀವಿ.
ಎಕ್ಸ್ ಮೈನಸ್ ವೈ ಇಂಟೀಜರ್ ಆದರೆ ವೈ ಮೈನಸ್ ಎಕ್ಸ್ ಏನಾಗುತ್ತೆ, ವೈ ಮೈನಸ್ ಎಕ್ಸು ಕೂಡ ಇಂಟೀಜರ್ ಆಗುತ್ತೆ. ಯಾವುದೇ ನಂಬರ್ ತೊಗೊಳ್ಳಿ, 7 minus 5. What is 7 minus 5? 2. 7 minus 5 is 2 is an integer. What about 5 minus 7? 5 minus 7 you get again 7 minus 5 2 ಆಯಿತು. 5 minus 7 ಏನಾಯಿತು, minus 2. So definitely integers, both are integers. So I can clearly say that y minus x is also an integer. This implies that y comma x belongs to R. Therefore R is symmetric. Third condition, let x comma y and y comma z belongs to R. ನಾನು ತಗೊಂಡಿದ್ದೀನಿ x minus y is an integer and y minus z is an integer, two integers. The sum of two numbers is again integer, x minus y plus y minus z. So is integer. X minus z is integer andre x comma z belongs to R. Therefore R is transitive. So equation 1, this is 2, name it 2, this is 3. From 1, 2 and 3 you can conclude that from 1, 2 and 3 R is transitive. So ಒಂದು ಈಕ್ವಲೆನ್ಸ್ ರಿಲೇಷನ್ ಒಂದು ಕಲ್ತ್ಬಿಟ್ರೆ ನೀವು ಎಲ್ಲವನ್ನೂ ಒಂದು ಲಾಜಿಕಲ್ ಆಗಿ ಪ್ರೂವ್ ಮಾಡ್ಬೋದು. ಬಟ್ ಓನ್ಲಿ ಥಿಂಗ್ ಈಸ್ ಯು ನೀಡ್ ಪ್ರಾಕ್ಟೀಸ್ ಇನ್ ದಿಸ್. ಸೊ ಪ್ಲೀಸ್ ಪ್ರಾಕ್ಟೀಸ್ ಅಲಾಂಗ್ ವಿತ್ ಮೀ. ನೆಕ್ಸ್ಟ್ 2 divides, we have done this. Please practice. Now you practice. We have done this, you practice it. Just now we have done this, practice. Now let us come to a minus b is a multiple of 4 defined on the set of A, which consists of R, a comma b such that, ಇದನ್ನು such that ಅಂತ ಓದ್ತೀವಿ. Mod of a minus b is multiple of 4 defined on the set of A. A ನಲ್ಲಿ ಏನು ಎಲಿಮೆಂಟ್ಸ್ ಇದೆ, x such that x less than or equal to 12 and greater than 0 ಅಂತ ಇದೆ. ಸೆಟ್ ಎನ್ನು ಬರ್ಕೊಳ್ಬೋದು. ಮೊದಲನೇ ಫಸ್ಟ್ ಪಾಯಿಂಟ್, ವಿ ಹ್ಯಾವ್ ಟು ಪ್ರೂವ್ ದಟ್ ಇಟ್ ಇಸ್ ಅನ್ ಈಕ್ವಲೆನ್ಸ್ ರಿಲೇಷನ್. ತುಂಬ ಈಸಿ ಇದೆ ನೋಡಿ. mod of a minus a, what is that value? 0. 0 is multiple of 4. Agree? 0 is a multiple of any number you take, it is possible. So 0 is a multiple of 4 also in this regard. ಏನು ಹೇಳ್ತೀರಾ, a comma ನ x comma x ಆ ಥರ ಕರೀದು belongs to R for all a belonging to the given set A. Therefore R is reflexive. You subtract every number itself, you get 0. R is reflexive ಆಯಿತು. Let mod of a minus b, let a comma b belongs to R. ನಾನು ಇದು a comma b belongs to R ಅಂದರೆ mod of a minus b is multiple of 4. Clearly mod of b minus a also multiple of 4, no doubt. Also ಅಂತ ಬರೀರಿ, ಮಲ್ಟಿಪಲ್ ಆಫ್ 4. ನೀವೇನು ಪ್ರೂವ್ ಮಾಡೋವಂಥದ್ದು ಬೇಕಾಗಿಲ್ಲ, ಡೆಫಿನೆಟ್ಲಿ ಅದು ಆಗೇ ಆಗುತ್ತೆ b ಮೈನಸ್ ಎ. ಯಾಕೆಂದರೆ ನೀವು ಯಾವುದೇ ಎರಡು ನಂಬರ್ನ ನೀವು ಸಪ್ರಾಕ್ಟ್ ಮಾಡಿದಾಗ, ಫಾರ್ ಎಕ್ಸಾಂಪಲ್ 8 minus 4, 8 minus 4 ಎಷ್ಟು 4, ಪಾಸಿಟಿವ್ ನಂಬರ್ 4, mod of 4 is 4 again, is multiple of 4. ರಿವರ್ಸ್ ಮಾಡಿದ್ರೆ 4 minus 8, 4 minus 8 minus 4 ಬರುತ್ತೆ, mod ತಗೊಂಡಾಗ ಇದು ಅಗೇನ್ ಎ ಮಲ್ಟಿಪಲ್ ಆಫ್ 4. ಸೊ ಆಬ್ವಿಯಸ್ಲಿ ಕನ್ಕ್ಲೂಷನ್ ಈಸ್ b comma a belongs to R. Therefore R is symmetric. Equation 2 ಇದನ್ನು 1 ಅಂತ ಕರೀರಿ. ಲಾಸ್ಟ್ ನೀವು ಪ್ರಾಕ್ಟೀಸ್ ಮಾಡಬೇಕು, ನನ್ನ ಜೊತೆನೇ ನೀವು ಪ್ರಾಕ್ಟೀಸ್ ಮಾಡಬೇಕು. ಲೆಟ್ a comma b and
ಬಿ ಕಾಮ ಸಿ ಬಿಲಾಂಗ್ಸ್ ಟು ಆರ್. ಅಂದರೆ ಅರ್ಥ ಏನು, mod of a minus b and mod of b minus c both are multiple of 4. This implies a minus b and b minus c are multiple of 4. So mod of a minus b add ಮಾಡ್ತೀನಿ plus b minus c. What do you get? a minus b, b minus c are multiple of 4 ಅಂದರೆ a minus, if I add those two numbers, if two numbers are multiple of 4, if I add those two numbers if I add, again it is a multiple of 4, and the value what I get is a mod of a minus c is a multiple of 4. So what is the conclusion? Mod of a minus c is a multiple of 4 ಅಂದರೆ a comma c belongs to R. So a comma b belongs to R, b comma c belongs to, if a comma b and b comma c belongs to R, we have proved that a comma c belongs to R, therefore R is transitive. R is transitive ಅಂತ ಪ್ರೂವ್ ಮಾಡಾಯಿತು. So 3 from 1, 2 and 3 conclusion ಕೊಡಿ. R is an equivalence relation. A very important standard question. It is a multiple of 4 or 2 divides x minus y. All these are standard questions. Just practice such questions for 3 marks. A fixed question, repetitive ಆಗಿ ಈಕ್ವಲೆನ್ಸ್ ರಿಲೇಷನ್ಸ್ ಕೇಳ್ತಾನೆ ಇದ್ದಾರೆ, ನೀವು ನೋಡ್ಬೋದು. ನಾವು ದಿಸ್ ಇಸ್ ಅಗೈನ್ ಈವನ್, ಸೇಮ್ ಆ್ಯಸ್ ಇಟ್ ಈಸ್, ಸೇಮ್ ಈವನ್ ಈಗ ಹೇಗೆ ಮಾಡಿದ್ವು ಅದೇ ಥರ ಮಾಡಿ ಮಲ್ಟಿಪಲ್ ಆಫ್ 4 ಬರೆಯೋ ಬದಲು ಈವನ್ ಅಂತ ಸ್ಟಾರ್ಟ್ ಮಾಡಿ ಅಷ್ಟೇ. ವರ್ಡ್ ಫಿಕ್ಸ್ಡ್, ಈಸಿ, ಯು ಕ್ಯಾನ್ ಟ್ರೈ ದಿಸ್. ವೆರಾಸ್ ಆರ್ ಇಸ್ ಲೆಸ್ ದ್ಯಾನ್ 4 ಇಸ್ ಎ ರಿಫ್ಲೆಕ್ಸಿವ್, ಟ್ರಾನ್ಸಿಟಿವ್ ಬಟ್ ನಾಟ್ ಸಿಮಿಟ್ರಿಕ್ ಅಂತ ತೋರಿಸ್ಬೇಕು. ರಿಫ್ಲೆಕ್ಸಿವ್ ಆಗುತ್ತೆ ಅಂತ ಹೇಳಬೇಕು, ಟ್ರಾನ್ಸಿಟಿವ್ ಆಗುತ್ತೆ ಬಟ್ ನಾಟ್ ಸಿಮಿಟ್ರಿಕ್ ಅಂತ ಹೇಳಿದ್ದಾರೆ. ಸೊ ವೆರಿ ಸಿಂಪಲ್, ಲೆಟ್ ಅಸ್ ಟ್ರೈ ಟು a comma b such that a is less than b. Defined on the set ಯಾವುದು, ರಿಯಲ್ ನಂಬರ್ಸ್ ಕೊಟ್ಟಿದ್ದಾರೆ, ರಿಯಲ್ ನಂಬರ್ಸ್, ಸೆಟ್ ಆಫ್ ರಿಯಲ್ ನಂಬರ್ಸ್. ಫಸ್ಟ್ ಪಾಯಿಂಟ್, ಎವ್ರಿ ಎಲಿಮೆಂಟ್ is related to, sorry, a is lesser than or equal to a. Every element is lesser than or equal to 8. So therefore a comma a belongs to R for all a belonging to the set of real numbers. Therefore R is reflexive. And ಏನು ಹೇಳುತ್ತೆ, a is lesser than or equal to a ಅಂದರೆ ಅರ್ಥ ಏನು, ಎವ್ರಿ ಎಲಿಮೆಂಟ್ ಆರಲ್ಲಿ ನೀವು ಯಾವುದೇ ಸೆಟ್ ಆರ್ನಲ್ಲಿರುವಂತಹ ಯಾವುದೇ ಎಲಿಮೆಂಟ್ ತೊಗೊಳ್ಳಿ, ಅದಕ್ಕಿಂತ ಅದು ಕಡಿಮೆ ಆಗಿರುತ್ತೆ, ಲೆಸ್ ದೆನ್ ಆರ್ ಈಕ್ವಲ್ ಟು ಆಗಿರುತ್ತೆ. ಫಾರ್ ಎಕ್ಸಾಂಪಲ್ 5 is lesser than or equal to 5. Can you say that? Yes. Can you say 6 is lesser than or equal to 6? Yes, you can say it. So in that regard, every element is related to itself. So it's a reflexive. Now next comes not transitive. Not transitive ಒಂದು ಕೌಂಟರ್ ಎಕ್ಸಾಂಪಲ್ ಕೊಡೋಣ. 4 is lesser than or equal to 5. But 5 is, can you say that 5 is lesser than or equal to 4? No. Therefore 4 comma 5 belongs to R, but 5 comma 4 does not belongs to R. Therefore R is not symmetric. Conclusion. Last one is, let a comma b and b comma c belongs to R. This implies a is lesser than or equal to b and b is lesser than or equal to c. ಯಾಕಂದ್ರೆ ಆರಲ್ಲಿ ಇದೆ ಅಂತ ತೊಗೊಂಡಿದ್ದೀವಿ. ಸೊ ಕ್ಲಿಯರ್ಲಿ a is lesser than or equal to b, b is lesser than or equal to c ಆದರೆ ಡೆಫಿನೆಟ್ಲಿ a is lesser than or equal to c. Conclusion, a comma c belongs to R. Therefore R is transitive. R is transitive. So we have proved reflexive, we have proved not symmetric, you are told, and R is transitive. So for example 2 less than or equal to 3 and 3 is lesser than or equal to 5, then 2 is lesser than or equal to 5 ಅಂತ ಹೇಳ್ಬೋದು. ನಂಬರ್ಸ್ ತೊಗೊಳ್ಬಾರ್ದು, ಯಾವುದೇ ಕಾರಣಕ್ಕೂ ಇಲ್ಲಿ ನಂಬರ್ಸ್ ತೊಗೊಳ್ಳಿ. ಇದು ಜನರಲ್ ಮಾಡ್ತಾ ಇದ್ದೀವಿ, ಜನರಲ್ ಆದ್ದರಿಂದ ಇಲ್ಲಿ ನಂಬರ್ ತೊಗೊಳ್ಬಾರ್ದು. ಇದು ನಾಟ್ ಸಿಮಿಟ್ರಿಕ್ ಅಂತ ಹೇಳೋದ್ರಿಂದ ನಾವು ಕೌಂಟರ್ ಎಕ್ಸಾಂಪಲ್ ಕೊಡ್ಬೋದು. ಕೌಂಟರ್ ಎಕ್ಸಾಂಪಲ್ ಕೊಡೋದು ನಾಟ್ ಅಂತ ಹೇಳೋದಕ್ಕೆ. ರಿಫ್ಲೆಕ್ಸಿವ್ ಅನ್ನೋದಕ್ಕೂ ನಾನು ಜನರಲ್ ತೊಗೊಂಡಿದ್ದೀನಿ ನೋಡಿ, ಜನರಲ್ ಎರಡು ಜನರಲ್ಲು, ಒಂದು ಕೌಂಟರ್ ಎಕ್ಸಾಂಪಲ್. No, bijective function, you know, when do you call a function is a bijective function? Simple ಹೇಳಿದೆ, f of x to y 1 1 ಆಗಿರಬೇಕು ಮತ್ತು ಆನ್ ಟು ಆಗಿರಬೇಕು. ಸಿಂಪಲ್, ಒಂದು ಲೈನ್, 1 ಮಾರ್ಕ್ ನಿಮಗೆ ಇದು ಹೇಳೋದಕ್ಕೆ 1 ಮಾರ್ಕು. ನೆಕ್ಸ್ಟು ಎಫ್ ಆಫ್ ಎಕ್ಸ್ ಈಸ್ ನಾಟ್ ಬೈಜೆಕ್ಟಿವ್ ಫಂಕ್ಷನ್, ಬೈಜೆಕ್ಟಿವ್ ಒನ್ ಫಂಕ್ಷನ್ ಅಲ್ಲ ಅಂತ ತೋರಿಸ್ಬೇಕು. ಅಲ್ಲ ಅಂತ ತೋರಿಸೋದಕ್ಕೆ ಎಫ್
ರಿಯಲ್ ನಂಬರಿಂದ ರಿಯಲ್ ನಂಬರ್ಗೆ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್. ಸೊ ಕೌಂಟರ್ ಎಕ್ಸಾಂಪಲ್ ಕೊಟ್ಬಿಡೋಣ. ಎಫ್ ಆಫ್ 1 ಈಕ್ವಲ್ ಟು 1 ಆ್ಯಂಡ್ ಎಫ್ ಆಫ್ -1 ಆಲ್ಸೋ ಈಕ್ವಲ್ ಟು 1. ಸೊ ದೇರ್ ಫೋರ್ ಎಫ್ ಇಸ್ ನಾಟ್ 1 1. ನೆನೆ ತಾನು ಹೇಳಿದ್ದೀನಿ, ಲಾಸ್ಟ್ ಪ್ರೀವಿಯಸ್ ವೀಡಿಯೋಸಲ್ಲಿ ಹೇಳಿದ್ದೀವಿ 1 1 ಅಂದರೆ ಡಿಸ್ಟಿಂಕ್ಟ್ ಎಲಿಮೆಂಟ್ ಆಸ್ ಡಿಸ್ಟಿಂಕ್ಟ್ ಇಮೇಜಸ್. ಬಟ್ ಇಯರ್ 1 and -1 are mapped onto the same number, so it is not 1 1. onto x square is a real number, whereas negative numbers are not the images. Very simple. Negative numbers of codomain are not images, ಆರ್ ನಾಟ್ ಇಮೇಜ್. ಅದು ಇಮೇಜಾಗಿ ಆ್ಯಕ್ಟ್ ಮಾಡ್ತಾ ಇಲ್ಲ. ಪ್ರತಿ ನಂಬರ್ಗೂ ಒಂದು ನಂಬರ್ ಇರಬೇಕು, ಇಲ್ಲಿರುವಂಥ ಪ್ರತಿ ನಂಬರ್ಗೂ ಒಂದು ನಂಬರ್ ಇಲ್ಲಿರಬೇಕು. ಆದರೆ ನೆಗೆಟಿವ್ ನಂಬರ್ಸ್ನ ತಗೊಂಡಾಗ ನಂಬರ್ -1 ಆಗಲ್ಲ, ಯಾಕಂದರೆ ಎಕ್ಸ್ ಬಿಕಮ್ಸ್ ಎಕ್ಸ್ ಸ್ಕ್ವೇರ್. ಪಾಸಿಟಿವ್ ಬರಬೇಕು, ಎಲ್ಲ ಪಾಸಿಟಿವ್ ಬರುತ್ತೆ. ನೆಗೆಟಿವ್ ನಂಬರ್ಸ್ ಇಮೇಜಾಗಿ ಆ್ಯಕ್ಟ್ ಮಾಡ್ತಾ ಇಲ್ಲ. ಸೊ ದೇರ್ ಫೋರ್ ಎಫ್ ಈಸ್ ನಾಟ್ ಆನ್ ಟು. ಜನರಲ್ ಆಗಿ ಪ್ರೂವ್ ಮಾಡೋದು ಬದಲು ಕೌಂಟರ್ ಎಕ್ಸಾಂಪಲ್ ಕೊಡಿ. ನಾಟ್ ಅಂತ ಹೇಳಿರೋದ್ರಿಂದ ಯು ಕ್ಯಾನ್ ಗಿವ್ ಎ ಕೌಂಟರ್ ಎಕ್ಸಾಂಪಲ್. ಸೊ ಬೈಜೆಕ್ಟಿವ್ 1 mark, 1 1 1 mark, on to 1 mark, 3 marks question. Now let's check whether the relation R defined in the set as a reflexive or symmetric. So ಇಲ್ಲಿ R ನಾನು ಈಸಿಯಾಗಿ ಬರ್ಕೊಳ್ಬೋದು. A, B such that B is equal to A plus 1. Whatever the number you take, it increases. So A ಗೆ 1 ಕೊಡ್ತೀನಿ, 1 plus 1 2. ಎಗೆ 2 ಕೊಡ್ತೀನಿ, 2 plus 1 3. 3ಗೆ 3 ಕೊಟ್ಟರೆ 4, because that is what the pair is saying. Second element should be 1 more than 4, 5. If I take 5, you can take 6. 6 ತೊಗೊಳೋದಕ್ಕಾಗಲ್ಲ, 6 ಅಂದರೆ 7 ಆಗಿಬಿಡುತ್ತೆ. 6, 7, it's not there. Clearly check whether the relation R defined in the set as R is equal to A, B such that B is equal to A plus 1 is reflexive or symmetric. So clearly we can say that it is neither reflexive nor symmetric. ಯಾಕೆ? neither reflexive, 1, 1 does not belongs to R. Simple. ಒಂದು ಎಲಿಮೆಂಟ್ ತೊಗೊಳ್ಳಿ, ಅದರದ್ದು ಪೇರ್ ಅದ್ರ ಜೊತೆ ಇಲ್ಲ. Now 1, 2 belongs to R, but 2, 1 does not belongs to R. So not reflexive, symmetric ಅಲ್ಲ. 3 marks question. So simple, easy format, easy question ಇದು. 2 ಸ್ಟೆಪ್ಪಲ್ಲಿ ಮುಗಿದೋಯ್ತು. ಸೇಮ್ ರಿಲೇಟೆಡ್. ಇಲ್ಲೇನು ಹೇಳ್ತಾ ಇದ್ದಾರೆ, ಚೆಕ್ ವೆದರ್ ಇಟ್ ಇಸ್ ರಿಫ್ಲೆಕ್ಸಿವ್, ಸಿಮಿಟ್ರಿಕ್ ಆರ್ ಟ್ರಾನ್ಸಿಟಿವ್. ಸೊ ಮಾರ್ಚ್ 2018. ಸೊ ಡೆಫಿನೆಟ್ಲಿ ಇಟ್ ಇಸ್ ನಾಟ್ ಎ ಟ್ರಾನ್ಸಿಟಿವ್. ಈಗ ಜಸ್ಟ್ ನಾವು ಬರೆದಿದ್ದೀವಿ ಆರ್ 1, 2, 2, 3, 3, 4, 4, 5 and 5, 6. I can't get 6, 7. Definitely 1, 1 does not belongs to R. R is not reflexive. Next 1, 2 belongs to R, but 2, 1 does not belongs to R. Clearly R is not symmetric. Next 1, 2 ಇದೆಯಾ, 2, 3 ಇದೆಯಾ, belongs to R. Check whether 1, 3 is there. 1, 3 ಇದೆಯಾ, ಇಲ್ಲ, does not belongs to R. Therefore R is not transitive. Now whereas A lesser than or equal to BQ, ಇದು ರಿಫ್ಲೆಕ್ಸಿವ್, ಸಿಮಿಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್ ಚೆಕ್ ಮಾಡಬೇಕಾಗಿದೆ. ಇದಕ್ಕೆ ಕೌಂಟರ್ ಎಕ್ಸಾಂಪಲ್ಸ್ ಕೊಡಬೇಕು. ಸೊ ವೆರಿ ಇಂಪಾರ್ಟೆಂಟ್ ಥಿಂಗ್ ಈಸ್ ವಾಟ್ ಯು ಗಿವ್ ದ ಕೌಂಟರ್ ಎಕ್ಸಾಂಪಲ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್. ಕ್ಲಿಯರ್ಲಿ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್, ಡಸ್ ನಾಟ್ ಬಿಲಾಂಗ್ಸ್. ಯಾಕೆ ಅಂತಂದರೆ ಆಫ್ ಲೆಸರ್ ದನ್ ಆರ್ ಈಕ್ವಲ್ ಟು ಆಫ್ ಲೆಸರ್ ದನ್ ಆರ್ ಈಕ್ವಲ್ ಟು
1/2 ಕ್ಯೂಬ್. ದಟ್ ಈಸ್ ವಾಟ್ ರಿಲೇಷನ್ ಹೇಳ್ತಾ ಇರೋದೇನೋ ಕ್ಯೂಬ್ ತೊಗೊಳ್ಳಿ ಅಂತ. 1/2 ತೊಗೊಳ್ತೀರಾ, ಅದ್ರ ಕ್ಯೂಬ್ ಮಾಡ್ಕೊ. ಸೊ ಇಲ್ಲಿ 1/2 1/8 ಆಗಲ್ವಲ್ಲ. ಸೊ 1, 1 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್. ಇದೆ ರಿಫ್ಲೆಕ್ಸಿವ್ ಆಗಲ್ಲ, ಸಿಮೆಟ್ರಿಕ್ ಆಗಲ್ಲ, ಟ್ರಾನ್ಸಿಟಿವ್. ಇದು ಸ್ಟ್ಯಾಂಡರ್ಡ್ ಎಕ್ಸಾಂಪಲ್, ಇದೊಂದು ಆಗಲ್ಲ. ಸೊ ಅದರಿಂದ ನೀವು ಪ್ರೂವ್ ಮಾಡಬೇಕು. ನಂಬರ್ಸ್ ನೆನ್ಪಿಟ್ಕೊಂಡಿರಿ ಏನೇನು ಮಾಡಬೇಕು ಅಂತ. ಸೊ ನೆಕ್ಸ್ಟ್ ಲೆಟ್ ಅಸ್ ಟೇಕ್ ನಂಬರ್ 1/2, 1 definitely belongs to R. 1/2 is lesser than or equal to 1. Correct? Check. 1 is lesser than or equal to 1/2. ಇದು ಕ್ಯೂಬ್ ಆಗಬೇಕು, ಇದು ಕ್ಯೂಬ್ ಆಗಬೇಕು. 1 lesser than or equal to 1/8. Not possible. It's not happening. So 1, 1/2 does not belongs to R. 1/2, 1 belongs to R ಅಂತ ತಗೊಂಡೆ. 1, 1/2 does not belongs to R ಅಂತ ಪ್ರೂವ್ ಮಾಡಿದ್ವಿ. R is not symmetric. ಇದು ಹೆಂಗೆ ಸರ್ ಎಕ್ಸಾಂಪಲ್ಸ್ ನೀವು ಹಿಂಗೆ ಕೊಡ್ತಾ ಇದ್ದೀರಾ ಅಂತಂದರೆ, ನೋಡಿ ಇದು ಆಲ್ರೆಡಿ ಮೊದಲೇ ಸಾಲ್ವ್ ಮಾಡಿರಬೇಕು. ನಿಮ್ಗೆ ಎಕ್ಸಾಂಪಲ್ ನಂಬರ್ಸ್ ಗೊತ್ತಿರಬೇಕು ಅಷ್ಟೇ. ಈ ಥರ ಬೇರೆ ಬೇರೆ ನಂಬರ್ಸು ನೀವು ಪೇರ್ ಮಾಡ್ತಾ ಕಂಡುಹಿಡಿತಾ ಹೋಗ್ಬೋದು. ಸೊ ರಿಯಲ್ ನಂಬರಲ್ಲಿ ಆಗಲ್ಲ. ನೆಕ್ಸ್ಟ್ ಲೆಟ್ ಅಸ್ ಟೇಕ್ ಪೇರ್ 9, 3 and 3, 2 belongs to R clearly. Why? Because 9 is lesser than or equal to 3 cube, lesser than or equal to 3 cube, and 3 is lesser than or equal to 2 cube. 3 is lesser than or equal to 2 cube. 3 is lesser than or equal to 8. Now what about 9, 3 ಇದೆ, 3, 2 ಇದೆ. 9 to 2. 9 is not lesser than or equal to 2. That is 9, 2 cube is 8. So 9, 2 does not belongs to R. Therefore R is not transitive. ಗೊತ್ತಾಗ್ತಾ ಇದೆಯಾ ಏನಕ್ಕೆ ನಾವು ಆಗ್ತಾ ಇಲ್ಲ ಅಂತ ಹೇಳ್ತಾ ಇರೋದು? 1, 1 ಎವ್ರಿ ನಂಬರ್ ಇಸ್ ನಾಟ್ ರಿಲೇಟೆಡ್ ಟು ಇಟ್ ಸೆಲ್ಫ್, ಸೊ ಇಟ್ ಇಸ್ ನಾಟ್ ರಿಫ್ಲೆಕ್ಸಿವ್. 1/2, 1 ಆರಲ್ಲಿದೆ, ಆದರೆ ರಿವರ್ಸ್ ಇಲ್ಲ. 1, 1/2 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಯಾಕೆ? ರೀಸನ್ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆರ್ ಇಸ್ ನಾಟ್ ಸಿಮೆಟ್ರಿಕ್. 9, 3 ಇದೆ, 3, 2 ಇದೆ. ಬಟ್ 9, 2 ಇದೆಯಾ ಚೆಕ್ ಮಾಡಿ. 9, 2 ಇಲ್ಲ, ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಸೊ ವಿ ಹ್ಯಾವ್ ಪ್ರೂವ್ಡ್ ದಿಸ್. ಸೊ ಆರ್ ಇಸ್ ನಾಟ್ ಟ್ರಾನ್ಸಿಟಿವ್. ಸೊ ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್, ನಾಟ್ ಟ್ರಾನ್ಸಿಟಿವ್ ಅನ್ನೋದು. ನಾವು ವಾಟ್ ಅಬೌಟ್ ದಿಸ್ ಆರ್? ಈಸಿಯಾಗಿ ನೀವು ಆರನ್ನ ಬರಿಬೋದು. ಲೆಸ್ ದೆನ್ 4 ಅಲ್ವಾ? 1 ಇಲ್ಲಿ x + y, ಎಕ್ಸ್ಗೆ 5 ಸೇರಿಸಬೇಕು. 5 ಸೇರಿಸಿದ್ರೆ 6 ಆಗುತ್ತೆ. 2 ಕೊಡಿ, 5 ಸೇರಿಸಿ 7 ಆಗುತ್ತೆ. 3 ಕೊಡಿ, 5 ಸೇರಿಸಿದ್ರೆ 8 ಆಗುತ್ತೆ. 4 ಕೊಡಿ, ಲೆಸ್ ದೆನ್ 4. ಸೊ 4 ತೊಗೊಳಕ್ಕಾಗಲ್ಲ ನಾನು. ಕ್ಲೋಸ್ ದಿಸ್. ಸೊ ಕ್ಲಿಯರ್ಲಿ ಯು ಕ್ಯಾನ್ ಚೆಕ್ ದಟ್ ಇಟ್ ಈಸ್ ರಿಫ್ಲೆಕ್ಸಿವ್, ಸಿಮಿಟ್ರಿಕ್ ಚೆಕ್ ಮಾಡಿ ಅಂತ ಹೇಳ್ತಿದ್ದಾರೆ. ರಿಫ್ಲೆಕ್ಸಿವ್ ಆಗಲ್ಲ, ಸಿಮಿಟ್ರಿಕ್ ಆಗಲ್ಲ. ನ್ಯೂ ರೀಸನ್ಸು ಏಕೆ ಅಂತ ಕೊಡಿ. A* B = 1 ಇಸ್ ಬೋತ್ ಕಾಂಪಿಟೇಟಿವ್ ಆ್ಯಂಡ್ ಅಸೋಸಿಯೇಟಿವ್. ಇದನ್ನು ಡಿಸ್ಕಸ್ ಮಾಡಿದ್ದೀನಿ ನಾನು 2 ಮಾರ್ಕ್ಸ್ ವೀಡಿಯೋಸ್ನಲ್ಲಿ, ಚೆಕ್ ಮಾಡ್ಕೊಳ್ಳಿ. ಇದನ್ನು 3 ಮಾರ್ಕ್ಸ್ಗೂ ಕೇಳಿದ್ದಾರೆ. ಇದನ್ನು ಆಲ್ರೆಡಿ ಸಾಲ್ವ್ ಆಗಿದೆ. ಯು ಟ್ರೈ ದಿಸ್. ನೆಕ್ಸ್ಟ್ ಸಾರಿ, ಒಂದು ವಿಡಿಯೋ ಸ್ಟಕ್ ಆಗಿದೆ. ಓಕೆ, ಅಸೈನ್ಮೆಂಟ್. ಈ ಅಸೈನ್ಮೆಂಟ್ನ ಇದನ್ನು ಅಷ್ಟೇ ಪ್ರೂವ್ ಮಾಡ್ಬೋದು. ಎವ್ರಿ ಟ್ರಯಾಂಗಲ್ ಇಸ್ ಸಿಮಿಲರ್ ಟು ಇಟ್ ಸೆಲ್ಫ್, ರಿಫ್ಲೆಕ್ಸಿವ್ ಆಗುತ್ತೆ. T1 is similar to T2. You can show that T2 is also similar to T1. Symmetric. T1, every triangle is similar to itself. T1 is similar to T2. You can show that T2 is also similar to T1. T2 is also similar to T1. T1 is similar to T2 and T2 is similar to T3. Clearly T1 is similar to T3. ಇದೆಲ್ಲ ಈಸಿ ವರ್ಡಿಂಗ್ಸ್ ಯೂಸ್ ಮಾಡಿ ಬರೆಯುವಂಥದ್ದು. ಸೊ ರಿಫ್ಲೆಕ್ಸಿವ್ ಆಗುತ್ತೆ, ಸಿಮಿಟ್ರಿಕ್ ಆಗುತ್ತೆ, ಟ್ರಾನ್ಸಿಟಿವ್ ಆಗುತ್ತೆ. ಇಸ್ ಈಕ್ವಿಲೆನ್ಸ್ ರಿಲೇಷನ್. ಮಾರ್ಚ್ 2020ನಲ್ಲಿ ಕೇಳಿರೋದು. ಟೇಕ್ ದಿಸ್ ಅಸೈನ್ಮೆಂಟ್, ಟ್ರೈ ಟು ಸಾಲ್ವ್ ಯುವರ್ ಸೆಲ್ಫ್. ಸೊ ವಿಡಿಯೋ ತುಂಬ ಎಲಾಬ್ರೇಟ್ ಆಗಿರೋದ್ರಿಂದ ಸ್ವಲ್ಪ ಒಂಚೂರು ಫಾಸ್ಟ್ ಮಾಡಿ ನಾನು ಕಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ಯುವರ್ ಫೀಡ್ಬ್ಯಾಕ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಫಾರ್ more videos.
ಥ್ಯಾಂಕ್ ಯು.